ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಚಾನಲಲ್ಲಿ ಇದಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನಾನು ಯಾವ್ಯಾವ ರೀತಿ ವೀಡಿಯೋ ಮಾಡ್ತೀನಿ ಅಂತ. ಅದರಲ್ಲಿ ಟ್ರಾವೆಲ್ಲು, ಫುಡ್ಡು ಮತ್ತು ಅಗ್ರಿಕಲ್ಚರ್ ಬಗ್ಗೆ ಕೂಡ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅಗ್ರಿಕಲ್ಚರ್ ಬಗ್ಗೆ ಇದುವರೆಗೂ ಯಾವ ವೀಡಿಯೋನೂ ಹಾಕಿಲ್ಲ. ಇವಾಗ ಒಂದು ಅಗ್ರಿಕಲ್ಚರ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ನಮ್ಮ ಬ್ರದರು ಶ್ರೀನಿವಾಸ್ ಅಂತ ಊರಲ್ಲಿ ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ. ಅಡಿಕೆ ತೋಟದಲ್ಲಿ ಅವ್ರು ಯಾವ ರೀತಿ ಬೆಳೆದಿದ್ದಾರೆ, ಏನೇನು ಹಾಕಿದ್ದಾರೆ, ಅದೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸಿರೋಣ, ಹಾಯ್. ನಿಮ್ಮ ಬಗ್ಗೆ ಹೇಳ್ತಾ ಹೋಗ್ತೀರಾ, ಈ ತೋಟದ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ? ಖಂಡಿತ ಹೇಳೋಣ. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ನಮ್ಮದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಅರಸೀಕಟ್ಟೆ ಕಾವಲು ಎನ್ನುವಂಥ ಗ್ರಾಮ. ನಾನು LIC ಏಜೆಂಟಾಗಿ ಕೂಡ ಕೆಲಸ ಮಾಡ್ತಿದ್ದೀನಿ, ಜೊತೆಗೆ ರೈತ ಕೂಡ ಹೌದು. ನಾನು ಈ ಅಡಿಕೆ ತೋಟದ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಿಗೆ ಕರೆಕ್ಟಾಗಿ ಎಕ್ಸಾಕ್ಟ್ 6 ವರ್ಷ ಆಯಿತು. 6 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು 2ನೇ ಫಸಲು. ಆ್ಯಕ್ಚುಲಿ ಅಡಿಕೆ ಯಾವಾಗಲೂ ಕೂಡ ಅದು ಸ್ವಾಭಾವಿಕವಾಗಿರ್ತಕ್ಕಂಥದ್ದು 7 ವರ್ಷಕ್ಕೆ ಫಸಲು ಅಂತ ಹೇಳ್ತಾರೆ. ಆದರೆ ನಮ್ಮದು ಅದು ಆಯಾ ಜಾಗದ ಮೇಲೆ, ಆಯಾ ಫಲವತ್ತತೆ ಮೇಲೆ ನಾವೇನು ವ್ಯವಸಾಯವನ್ನು ಮಾಡ್ತೀವಿ ಆ ರೀತಿಯಾಗಿ ಫಸಲು ಬರಲಿಕ್ಕೆ ಶುರುವಾಗ್ತದೆ. ಆ್ಯಕ್ಚುಲಿ ನಮ್ಮದು ಹೋದ ವರ್ಷ ಕರೆಕ್ಟಾಗಿ 5ನೇ ವರ್ಷಕ್ಕೇ, ಆ್ಯಕ್ಚುಲಿ ಸ್ವಾಭಾವಿಕವಾಗಿ ಏನು ಹೇಳ್ತಾರೆ 7 ವರ್ಷ ಅಂದ್ರೂ ನಮ್ಮದು 5ನೇ ವರ್ಷಕ್ಕೆ ಫಸಲು ಬಂದಿತ್ತು. ಅದು ತುಂಬ ಕಡಿಮೆ ಬಂದಿತ್ತು, ಒಂದು 3 ಕ್ವಿಂಟಲ್ ಆಗಿತ್ತು. ಈ ಸಾರಿ ಒಂದು ಜಾಸ್ತಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ನಮಗೆ ಹೊಸ ಬೆಳೆಗಾರರಾದ್ದರಿಂದ ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆದರೆ ಏನಪ್ಪ ಅಂತ ಅಂದರೆ, ನಾನು ಅಡಿಕೆಯನ್ನು ಗಿಡದಿಂದ ಗಿಡ 8 ಅಡಿಗೆ ಹಾಕಿದ್ದೀನಿ, ಮತ್ತು ಸಾಲಿನಿಂದ ಸಾಲಿಗೆ 9 ಅಡಿ. ಏನಕ್ಕೆ 9 ಅಡಿಗೆ ಹಾಕಿದ್ದೀವಿ ಅಂತಂದರೆ, ಟ್ರ್ಯಾಕ್ಟ್ರು, ಒಂದು ದೊಡ್ಡ ಟ್ರ್ಯಾಕ್ಟ್ರು ಬಂದರೂ ಕೂಡ ಆರಾಮಾಗಿ ಉಳುಮೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಅಡಿಕೆಯನ್ನು ಯಾವಾಗಲೂ ಕೂಡ ಸ್ವಲ್ಪ ತಾಳ್ಮೆಯಾಗಿ ಜಾಸ್ತಿ ರಸಗೊಬ್ಬರಗಳನ್ನು ಬೆಳೆಸಬೇಕು. ಯಾಕೆ ಅಂದರೆ ಅದು ತುಂಬ ಲೈಫ್ ಟೈಮ್ ಇರುವಂಥ ಬೆಳೆ. ಅದು ಕೇವಲ 1 ವರ್ಷ, 2 ವರ್ಷ, 4 ವರ್ಷದಲ್ಲಿ ಹೋಗುವಂಥದ್ದಲ್ಲ. ಸುಮಾರು 50-60 ವರ್ಷಗಳ ಕಾಲ ಇರುವಂಥ ಬೆಳೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಜಾಸ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಬೇಗ ಬೆಳೆದು ಬೇಗ ಫಲ ಕೊಟ್ಟು ಬೇಗ ಅಷ್ಟೇ ಅವನತಿಯನ್ನು ಅಡಿಕೆ ಕಾಣ್ತದೆ. ಹಾಗಾಗಿ ಯಾರು ಎಷ್ಟೇ ಹೇಳಿದರೂ ಕೂಡ, ನನಗೆ ತುಂಬ ಜನ ರಸಗೊಬ್ಬರಗಳನ್ನು ಹಾಕಿ ಭಾರಿ ಚೆನ್ನಾಗಿ ಬರ್ತದೆ ಅಂತ ಕೂಡ ಹೇಳಿದರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದರಲ್ಲೂ ಎಸ್ಪೆಷಲಿ ನಾನು ಏನು ರಾಸಾಯನಿಕ ಮುಕ್ತ ಬೆಳೆಯನ್ನು ಬೆಳಿಬೇಕು ಇದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಜಾಸ್ತಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬೆಳೆಸಿಲ್ಲ. ಜಾಸ್ತಿ ನಾವು ಹಾಕಿರ್ತಕ್ಕಂಥದ್ದು ದನಿನ ಗೊಬ್ಬರ. ನಮ್ಮಲ್ಲಿ ಸಿಂಧಿ ಹಸುಗಳಿರೋದ್ರಿಂದ ಬೇಕಾದಷ್ಟು ಯಥೇಚ್ಛವಾಗಿ ಟ್ಯಾಕ್ಟ್ರು JCBಲಿ ತುಂಬಿಸಿ ಟ್ಯಾಕ್ಟ್ರ್ ಎಳೆಯುವಷ್ಟು ಗೊಬ್ಬರಗಳಾಗ್ತದೆ. ಹಾಗಾಗಿ ಒಂದು ವರ್ಷಕ್ಕೆ ಒಂದು 5 ಟ್ಯಾಕ್ಟ್ರು ಗೊಬ್ಬರವನ್ನು ಹಾಕ್ತೀವಿ. ಹಾಗಾಗಿ ತುಂಬ ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಫಸಲು ಬಂದಿದೆ. ಇದು 2ನೇ ಫಸಲು. ಏನು ಈ ಸಲ ಯಾವ ಥರ ಬರುತ್ತೆ ಆಗುತ್ತೆ ನೋಡಬೇಕು. ಸಿರೋಣ, ಇವಾಗ ನಿಮ್ಮ ಜಮೀನಲ್ಲಿ ಈಗ ಗೊಬ್ಬರ ಎಲ್ಲ, ಈಗ ಸಾವಯವ ಗೊಬ್ಬರ ಯೂಸ್ ಮಾಡ್ತೀನಿ, ಸಾವಯವ ಗೊಬ್ಬರ ಯೂಸ್ ಮಾಡ್ತೀನಿ, ದನ ಗೊಬ್ಬರ ಇದು ಯೂಸ್ ಮಾಡೋದಕ್ಕೆ ನಿಮಗೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಯಾರು ಅಡ್ವೈಸ್ ತೊಗೊಂಡಿದ್ರಾ? ಯಾರು ಕೃಷಿ ಇಲಾಖೆಯಿಂದ ಅಥವಾ ಏನೋ ಅಡ್ವೈಸ್ ತೊಗೊಂಡಿದ್ರಾ, ಇಲ್ಲ ನೀವಾಗೆ? ಇಲ್ಲ, ನನಗೆ ಗೊತ್ತಿತ್ತು. ಯಾಕೆ ಅಂತ ಅಂದರೆ, ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಏನಾಗ್ತದೆ, ಗಿಡಗಳೇನಿದ್ದಾವೆ ಭಾರಿ ಯಥೇಚ್ಛವಾಗಿ ಭೋಗವಾಗಿ ಭಾರಿ ಬೇಗ ಬೆಳೀತವೆ. ಅದೇ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ನಾವು ದನಿ ಗೊಬ್ಬರವನ್ನು, ಕಾಂಪೋಸ್ಟ್ ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ಬೆಳವಣಿಗೆ ಸ್ವಲ್ಪ ಡಿಲೇ ಆದರೂ ಕೂಡ ಅತಿ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರ್ತದೆ. ಯಾಕೆ ಅಂತ ಅಂದರೆ, ಇದು ತುಂಬ ವರ್ಷಗಳ ಕಾಲ ಇರಬೇಕಾದ ಬೆಳೆ. ಆದ್ದರಿಂದ ನಾವು ಆದಷ್ಟು ನಿಧಾನಗತಿಯಲ್ಲಿ ಬೆಳೆಸಬೇಕು. ತುಂಬ ಆತುರವಾಗಿ ಬೆಳೆಸಿದಾಗ ಏನಾಗ್ತದೆ, ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ತುಂಬ ದಪ್ಪವಾಗಿ ವೇಗವಾಗಿ ಈಗ 4 ವರ್ಷಕ್ಕೆ ಬೇಕಾದ್ರೆ ಫಸ್ಟ್ ತೆಗಿಬೋದು. ತೆಗೆದ್ರೆ ಏನಾಗುತ್ತೆ, ಅದರ ಅವನತಿನೂ ಕೂಡ ಬೇಗ ಆಗ್ತದೆ. ಹಾಗಾಗಿ ಇದು ಲೈಫ್ ಟೈಮ್ ಇರುವಂಥ ಬೆಳೆ. ಆದ್ದರಿಂದ ಆದಷ್ಟು ನಾವು ನಿಧಾನವಾಗಿ ಬೆಳೆಸಬೇಕು. ಸಿರೋಣ, ಇವಾಗ ನೀರೆಲ್ಲ ಇದಕ್ಕೆ ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡ್ತೀರಾ? ಮತ್ತು ನೀವು ಗೊಬ್ಬರ ವರ್ಷಕ್ಕೆ ಎಷ್ಟು ಸರಿ ಗೊಬ್ಬರ ಹಾಕ್ತೀರಾ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಖಂಡಿತ. ನೀರು ನಮಗೆ ಅಷ್ಟೊಂದು ಪ್ರಾಬ್ಲಮ್ ಬರಲ್ಲ ನೀರಿಂದು. ಯಾಕೆ ಅಂತ ಅಂದರೆ, ನಮ್ಮದು ಅರೆಮಲೆನಾಡಾಗಿರೋದ್ರಿಂದ ನಾವು ಕೊಡಗು ಬಾರ್ಡ್ರಲ್ಲಿದ್ದೀವಿ. ಈಗ ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ಕೊಡಗು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕೊಡಗಿಗೆ ಆಗ್ತಕ್ಕಂಥ ಎಫೆಕ್ಟ್ ಎಲ್ಲವೂ ಕೂಡ ನಮ್ಗೆ ಆಗ್ತದೆ. ಮಳೆಗಾಲದಲ್ಲಿ ನಾವು ನೀರು ಕೊಡೋದು ಸಮಸ್ಯೆನೇ ಬರಲ್ಲ. ಹಾಗಾಗಿ ನಾವೇನಿದ್ರು ನೀರು ಕೊಡ್ತಕ್ಕಂಥದ್ದು ಬೇಸಿಗೆಯಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ನಮ್ಮ ಮೋಟ್ರಿಂದ ಪೈಪ್ಲೈನ್ ಇದೆ, ಇಲ್ಲಿ ಈ ರೀತಿ ಪೈಪ್ಲೈನ್ ಮಾಡಿದ್ದೀನಿ. ಅಲ್ಲಲ್ಲೇ ಪಾಯಿಂಟ್ಗಳು ಬಿಟ್ಕೊಂಡಿದ್ದೀವಿ ನಾವು. ಇಲ್ಲೇನಿದೆ, ತಗೊಬಂದು ಜೆಟ್ಗಳು ಸೇರಿಸಿ ಹಾಕಿದರೆ 15 ದಿನಕ್ಕೊಂದ್ಸಲ ಒಂದು ನೀರು ಯಥೇಚ್ಛವಾಗಿ
ಸುಮಾರು ಒಂದು ಕರೆಂಟ್ 24 ಅವರ್ಸಲ್ಲಿ ಏನು ಬರುತ್ತೆ ಪವರ್ ಲೈನು ಅಷ್ಟು ಒಂದು ಸೈಡ್ಗೆ ನಾವು ಹೊಡೆದು ಬಿಡ್ತೀವಿ. ಅದು 15 ದಿವಸಕ್ಕೆ ಒಂದ್ಸರಿ ಅಷ್ಟೇ? 15 ದಿನಕ್ಕೆ ಒಂದ್ಸಲ ಅಷ್ಟೇ. ಓಕೆ. 15 ದಿನಕ್ಕೆ ಒಂದ್ಸಲ ಏನಾಗುತ್ತೆ, ಒಂದು 24 ಗಂಟೆ ಒಳಗೆ 2 ಸಲ ಕರೆಂಟ್ ಕೊಡ್ತಾನೆ ನಮಗೆ. ಆ ಜಾಗ ತುಂಬಾ ಚೆನ್ನಾಗಿ ಹದ ಮಾಡ್ತೀವಿ. ಹಂಗಾಗಿ 15 ದಿನ ಮುಂಟ ಏನು ಅವಶ್ಯಕತೆ ಬರೋಲ್ಲ. ಹಂಗಾಗಿ ನಮ್ಗೊಂದು 3 ತಿಂಗಳು ಬೇಸಿಗೆಯಲ್ಲಿ ಮಾತ್ರ ನೀರು ಹೊಡೆಯುವಂತ ಸಮಸ್ಯೆ ಬರೋದು ಬಿಟ್ರೆ ಮಳೆಗಾಲದಲ್ಲಿ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ. ನಮಗೆ ಮಳೆ ಯಥೇಚ್ಛವಾಗಿ ಆಗ್ತದೆ. ಬಟ್ ಅಡಿಕೆಗೆ ಜಾಸ್ತಿ ನೀರು ಕೂಡ ಕೊಡಬಾರ್ದಂತೆ ಅಲ್ವಾ? ಹೌದೌದು, ಜಾಸ್ತಿ ತುಂಬಾ ಯಥೇಚ್ಛವಾಗಿ ಏನು ಕೊಡಬೇಕಾಗಿಲ್ಲ. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಅಡಿಕೆ ಯಾವತ್ತೂ ಕೂಡ ಜಾಸ್ತಿ ಉಳ್ಸಕ್ ಹೋಗಬಾರ್ದು, ಜಾಸ್ತಿ ಉಳಿಸಬಾರ್ದು. ಯಾಕೆ ಅಂದ್ರೆ ಬೇರ್ಗಳೆಲ್ಲ ಇದಾಗ್ತವೆ, ಏನು ನೇಗ್ಲಲ್ಲಿ ಹೋದಾಗ ಬೇರ್ಗಳು ಕಟ್ಟಾಗ್ತವೆ. ಅದೇನಾಗುತ್ತೆ ಅಂದ್ರೆ ಬೆಳವಣಿಗೆ ಕುಂಠಿತ ಆಗ್ತದೆ. ನಾವೇನಾಗ್ತದೆ ಅಂದರೆ ಹಳಗಳು ಜಾಸ್ತಿ ಬಂದರೆ ಮಷೀನಲ್ಲಿ ಹೊಡ್ಕೋಬೇಕು, ಮಿಷಿನಲ್ಲಿ ಹೊಡ್ಕೋಬೇಕು, ಇಲ್ಲ ರೋಟ್ರಿ ಹೊಡ್ಸ್ಕೋಬೇಕು. ರೋಟ್ರಿ ಹೊಡ್ಕೊಂಡ್ರೆ ವರ್ಷಕ್ಕೊಂದ್ಸಲ ರೋಟ್ರಿ ಹೊಡಿಸ್ತೀವಿ ಅಷ್ಟೇ, ಒಂದ್ಸಲ ಹೊಡಿಸ್ತೀವಿ, ಒಂದ್ಸಲ ಹಳ ಹೊಡಿತೀವಿ. ಈಗ ಎಲ್ಲ ಕಳೆ ಬಂದಿದೆ, ಈಗ ಸಿಂಪಲ್ ಆಗಿ ಏನು ಕಾಣ್ತಾ ಇದೆ. ಈ ಅಡಿಕೆ ಕುಯ್ಲ್ ಮಾಡೋ ಹೊತ್ತಿಗೆ ಒಂದ್ಸಲ ಮಿಷಿನಲ್ಲಿ ಹೊಡ್ಕೊಬಿಟ್ರೆ ಸಾಕು. ಜಾಸ್ತಿ ಯಾವುದೇ ಕಾರಣಕ್ಕೂ 5 ನೇಗ್ಲಲ್ಲಿ ಅಥವಾ ಕಲ್ಟಿವೇಟರಲ್ಲಿ ಉಳುಮೆ ಮಾಡಬಾರ್ದು. ಉಳುಮೆ ಮಾಡಬಾರ್ದು. ತುಂಬಾ ಹಳ ಬತ್ತು ಅಂದ್ರೆ ಮಿಷಿನಲ್ಲಿ ಹೊಡ್ಕೋಬಹುದು. ಹಾಗೆ ಇದರಲ್ಲಿ ಈ ಜಾಗದಲ್ಲಿ ಸ್ಪೇಸ್ ಎಲ್ಲ ಇದೆ ತೋಟದಲ್ಲಿ. ಸೊ ಇದರಲ್ಲಿ ಏನಾದರೂ ಬೇರೆ ಏನಾದರೂ ಬೆಳೆ ಬೆಳೆದಿದ್ರಾ ಅಥವಾ ಎಲ್ಲ ಬೆಳಿಬೋದಾ ಮುಂದೆ ಕೂಡ? ಮುಂದಕ್ಕೆ ಏನು ಬೆಳೆಯೋಕ್ಕಾಗಲ್ಲ. ಮೊದಲು ನಾವು ಅಡಿಕೆ ಗಿಡ ನೆಟ್ಟಾಗ ಬಾಳೆ ಹಾಕಿದ್ದು. ಏನು 1 ಗಿಡ 2 ಗಿಡ ಮಧ್ಯಕ್ಕೆ, ಏನು 2 ಗಿಡ ಇದೆ, 2 ಗಿಡ ಮಧ್ಯಕ್ಕೆ ಒಂದು ಬಾಳೆ ಹಾಕಿದ್ದು. ಇದು ಎಷ್ಟು ಸ್ಪೇಸ್ ಇದೆ? ಗಿಡದಿಂದ ಗಿಡ 8 ಅಡಿ ಇದೆ. 8 ಅಡಿ ಇದೆ. ಅರೆಯಿಂದ ಅರೆ ನಾನು 9 ಅಡಿ ಇದೆ. 9 ಅಡಿ. ಕೆಲವರು 8 ನೆಡ್ತಾರೆ. 8 ನೆಟ್ಟಾಗ ಏನಾಗುತ್ತೆ, ಟ್ರ್ಯಾಕ್ಟರ್ಗಳು ಬಂದಾಗ ಮರಗಳು ಹೆಚ್ಚಾಗುತ್ತೆ, ಮರಗಳು ಡ್ಯಾಮೇಜ್ ಆಯ್ತವೆ. ಹಾಗಾಗಿ 9 ಅಡಿನೇ ಇರಬೇಕು. ಗಿಡದಿಂದ ಗಿಡ 8 ಅಡಿ. ಈಗ ಮರದಿಂದ ಅರೆಗೂ 8 ಅಡಿ ಆದ್ರೂ ಅಂತ ಏನ್ ಸಮಸ್ಯೆ ಏನಾಗಲ್ಲ. ಅಡಿಕೆ ಬೆಳೆಗೆ ಆರಾಮಾಗಿ ಬೆಳಿಬಹುದು. ಬಟ್ ಉಳುಮೆ ಮಾಡ್ಲಿಕ್ಕೆ ಅಥವಾ ವ್ಯವಸಾಯ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ 9 ಅಡಿ ಬೇಕು. ಆಮೇಲೆ ನಾವು ಅವಾಗ ನೆಟ್ಟಾಗ ಏನಾಗಿತ್ತು ಅಂತ ಅಂದ್ರೆ ಗಿಡದಿಂದ ಗಿಡ 2 ಗಿಡ ಮಧ್ಯೆ ಒಂದು ಬಾಳೆ ನೆಟ್ಟಿದ್ವಿ. ಅಂದ್ರೆ 4 ಅಡಿ, ಆಲ್ಮೋಸ್ಟ್ 4 ಅಡಿ ಪುಟ್ಟಬಾಳೆನ. ಅದೇನು ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಅಂದ್ರೆ ಅಡಿಕೆ ಗಿಡ ಸಣ್ಣದಾಗೋದ್ರಿಂದ, ಸಣ್ಣ ಗಿಡ ಇರೋದ್ರಿಂದ ಅದಕ್ಕೆ ನೆರಳಿನ ಅವಶ್ಯಕತೆ ಇರುತ್ತೆ. ಬಾಳೆ ಬಹಳ ಬೇಗ ಬೆಳೀತದೆ. ತಕ್ಷಣ ಒಂದು 15 ದಿನಕ್ಕೆಲ್ಲ ಕವರ್ ಆಗ್ಬಿಡ್ತದೆ. ಹಾಗಾಗಿ ಅಡಿಕೆ ಗಿಡಕ್ಕೆ ನೆರಳಾಯ್ತು. ಮತ್ತೆ ನಾವು ಇದರ ರಿಟರ್ನ್ಸ್ ಏನಿದೆ 7 ವರ್ಷ ಆಗೋದ್ರಿಂದ ಅದಕ್ಕೆ ನಾವು ಖರ್ಚು ಮಾಡಿದಾಗ ಸುಮಾರು ನನಗೆ ತುಂಬಾ ಹಳ್ಳ ಇತ್ತು. ಇದು 2 ಲಕ್ಷ ರೂಪಾಯಿ ಖರ್ಚಾಗಿತ್ತು, ಅದು ಬರೀ ಜೆಸಿಬಿ ಕೆಲಸಕ್ಕೇನೆ. ಅವಾಗ ಏನಾಯ್ತು, ಬಾಳೆ ತಕ್ಷಣ 1 ವರ್ಷಕ್ಕೆ ಫಸಲು ಕೊಡುತ್ತೆ. ಹಾಗಾಗಿ ಬಾಳೆಗೆ ಒಳ್ಳೆ ರೇಟ್ ಇತ್ತು. ಬಾಳೆಗೆ ಒಳ್ಳೆ ರೇಟ್ ಇತ್ತು. ನಾನು ನೆಟ್ಟಾಗ ಏನಾಗಿತ್ತು, ಕೊರೋನಾ ಇದರಿಂದ ನಮಗೆ ಸ್ವಲ್ಪ ಲಾಸ್ ಆಯ್ತು, ಯಾರು ಕೇಳಿದ್ರೆ. ಆದ್ರೆ ಬಾಳೆಯಿಂದ ನಮಗೆ ಒಂದು ಆ ಖರ್ಚು ಮಾಡಿದ ತೋಟ ಮಾಡೋದಕ್ಕೆ ಏನು ಖರ್ಚಾಗಿರುತ್ತೆ ಅದು ರಿಟರ್ನ್ಸ್ ಬರುತ್ತೆ. ಆಕ್ಚುಲಿ ಲೈಫ್ ಟೈಮ್ ಇರುತ್ತೆ, ಬಾಳೆ ಮಧ್ಯೆ ಇರುತ್ತೆ. ನಮ್ದು ಬೇಗ ಹೋಗ್ಬಿಡ್ತು, ಏನಕ್ಕಾಯ್ತು ಏನು ಅಂತ ಗೊತ್ತಿಲ್ಲ. ಅದಲ್ದೇ ನಾನು ಬೇರೆ ಇನ್ನೇನ್ ಮಾಡಿದೀನಿ ಅಂತ ಅಂದ್ರೆ, ನಾನು ನಮ್ಮ ತೋಟ ತೊಳಿಕೆ ಕಾಲಿಟ್ರೆ ಎಲ್ಲಾ ವಸ್ತುಗಳು ಸಿಗಬೇಕು ನಮಗೆ. ಏನು ಒಂದು ಹಣ್ಣಿನ ಗಿಡಗಳಿರ್ಬೋದು, ಮನೆಗೆ ಬಳಕೆಗೆ ಏನು ಉಪಯೋಗಿಸ್ತೀವೋ ಎಲ್ಲ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಆಂಧ್ರ ಪ್ರದೇಶದ ರಾಜಮಂಡ್ರಿಯಿಂದ 1 ಗಿಡಕ್ಕೆ 300 ರೂಪಾಯಿ. 1 ಗಿಡಕ್ಕೆ ಯಾವುದೇ ಗಿಡ ತಗೊಂಡ್ರು ಆ ತರ ಸುಮಾರು 20 ಜಾತಿಯ ಗಿಡಗಳನ್ನು ತರಿಸಿದ್ದೆ ನಾನು. ಒಂದು ನಿಂಬೆ, ಮಾವು, ಜಾಯ್ಕಾಯಿ, ಪತ್ರೆ, ಮತ್ತೆ ಇದು ಏನ್ ಹೇಳ್ತಾರೆ ಬಟರ್ ಫ್ರೂಟು, ಸೀಬೆ, ಹಲಸು, ಜಂಬುನೇರಳೆ ಎಲ್ಲವನ್ನು ಕೂಡ ತರಿಸಿದ್ದೆ. ಕೆಲವೊಂದು ಗಿಡ ಹೋಗಿದೆ, ಕೆಲವೊಂದು ಗಿಡ ಸಾಕಷ್ಟು ಇದೆ. ಈಗ ಮಾವಿನ ಗಿಡ ಇದೆ, ಅಲ್ಲಿ ನಿಂಬೆ ಗಿಡ ಇದೆ, ಮತ್ತೆ ಬಟರ್ ಫ್ರೂಟ್ ಆ ಕಡೆ ಇದೆ, ಮತ್ತೆ ಪಲಾವೆಲೆ ಬರುತ್ತಲ್ಲ, ಪಲಾವೆಲೆ ಅದು ಗಿಡ ತುಂಬಾ ಚೆನ್ನಾಗಿ ಅದು ಮಾರಾಟ ಮಾಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, ಹೊಸಿ ಇಲ್ಲ, ಅದು ಯಾವ ತರ ಏನು ಅಂತ ಗೊತ್ತಿಲ್ಲ. ಬಟ್ ನಮಗೆ ಏನಪ್ಪಾ ಅಂತ ನಮ್ಮ ಭೂಮಿ ಒಳಗೆ ಕಾಲಿಟ್ರೆ ಎಲ್ಲಾ ವಸ್ತುಗಳು ಸಿಗಬೇಕು. ಏನು ಆಯುರ್ವೇದಿಕ್ ಅಲ್ಲಿ ಬರ್ತಾವಲ್ಲ, ನಾವು ಮಸಾಲಾ ಐಟಮ್ ಅವೆಲ್ಲವೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೀವಿ. ಜೊತೆಗೆ ಬೇಕು ಅಂದ್ರೆ ನಾವು ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಸೈಡ್ ಇನ್ಕಮ್ ತರ ನಾವು ವಿಳ್ಯದೆಲೆ ಬೆಳೆಸಬಹುದು. ಎಲ್ಲಾ ಗಿಡಗಳಿಗೂ ಕೂಡ ವಿಳ್ಯದೆಲೆ ಬೆಳೆಸಬಹುದು, ಮೆಣಸು ಹಾಕಬಹುದು, ಮೆಣಸು ಬೆಳೆಸಬಹುದು. ಮೆಣಸು ಅಷ್ಟೊಂದು ನಮ್ಮ ಭಾಗದಲ್ಲಿ ಬರಕಲ್ಲ ಅಂತಾರೆ, ಹಾಗಾಗಿ ಅದ್ರ ಬಗ್ಗೆ ಟ್ರೈ ಮಾಡಕ್ ಹೋಗಿಲ್ಲ ನಾನು. ಏಲಕ್ಕಿ ಬೆಳೆಸಬಹುದು. ಆಲ್ರೆಡಿ ನಮ್ಮಲ್ಲಿ ಒಬ್ರು ಬೆಳೆಸಿದ್ದಾರೆ, ಏಲಕ್ಕಿ ಬೆಳೆಸಿದ್ದಾರೆ. ವಿಳ್ಯದೆಲೆ ಬೆಳೆಸಬಹುದು, ಏಲಕ್ಕಿ ಬೆಳೆಸಬಹುದು, ಮತ್ತೆ ಕಾಳು ಮೆಣಸು ಮಾಡ್ಬೋದು. ಈಗ ನೆಕ್ಸ್ಟ್ ಬೆಳೆಗಳು ಮಾಡ್ತಿರ್ಬೇಕು ಅಂತ ಅಂದ್ರೆ ಅದಕ್ಕೆಲ್ಲ ತುಂಬಾ ಕೆಲಸ ಹಿಡಿತದೆ. ಹಂಗಾಗಿ ಮತ್ತೆ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಯಾಲಕ್ಕಿಲಿ ಹಾವುಗಳ ಕಾಟ ಜಾಸ್ತಿ ಆಗುತ್ತೆ. ಇಲ್ಲಿ ಆಲ್ರೆಡಿ ಹಾವುಗಳಿದಾವೆ, ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಇಲ್ಲೇ ಆಗಿದ್ದು ಮನೆಯವರಿಗೆ ಲದ್ದೆ ಜಾಗದಲ್ಲಿ. ಹಾಗಾಗಿ ಅದೊಂದು ಭಯ ಬಿಟ್ರೆ ಅದನ್ನು ತಂದು ಹಾಕಿದ್ದೆ ನಾನು. ಏಲಕ್ಕಿ ಇಲ್ಲೇ ಬಂದಿತ್ತು, ಒಂದು 15 ಗಿಡ ತಂದು ಹಾಕ್ತೆ, ಅದು ಉಳಿನಿಲ್ಲ.
ಸಿನಣ್ಣ ವಿಳ್ಳೆದೆಲ್ಲ ಕೂಡ ಹಾಕಿದ್ದೀರಾ ನೀವು? ಹೌದು. ಅಂದರೆ ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಮನೆ ಎರಡೇ ಬಳ್ಳಿ ಹಾಕಿರೋದು. ಆಕ್ಚುಲಿ ನಾವು ಮನೆಗೆ ಏನಾಗುತ್ತೆ ಅಂದ್ರೆ ನಾವು ಪೂಜೆ ಶನಿವಾರ ಶುಕ್ರವಾರ ವಾರಗಳು ಮಾಡೋದ್ರಿಂದ ಮನೆಗೆ ಪೂಜೆಗೆ ಬೇಕಾಗ್ತದಲ್ಲ ಅಂತೇಳಿ ಎಲ್ಲೋ ಹೋದಾಗ ಒಂದು ಬೀಳು ಅಂತಂದು ಹಾಕಿದ್ದು, ಒಂದೇ ಒಂದು ಗುಣಿ ಹಾಕಿದ್ದು. ಮನೆ ಬಳಕೆಗೂ ಆಗ್ತಾ ಐತೆ, ಜೊತೆಗೆ ಇದು ಯಥೇಚ್ಛವಾಗಿ ಬಿಡೋದ್ರಿಂದ ನಮ್ಗೆ ಅದು ಕುಯ್ದನೆ ಹೋದ್ರೆ ವೇಸ್ಟ್ ಆಗುತ್ತೆ. ಹೌದು. ಹಾಗಾಗಿ ಹಬ್ಬ ಮೇಲೆ ನಾವು ಕೂದ್ ಮಾರ್ತೀವಿ. ವರಮಹಾಲಕ್ಷ್ಮಿಲಿ ಒಂದು 50 ಕಟ್ ಸಿಕ್ಕಿತ್ತು. ಬರೀ ಎರಡೇ ಬಳ್ಳಿಯಿಂದ ಅಂದ್ರೆ ಎಲ್ಲದಕ್ಕೂ ಹಾಕಿದ್ರೆ ಎಷ್ಟಾಗ್ಬೋದು? ತುಂಬಾ ಬೆನಿಫಿಟ್ ಇನ್ಕಮ್ ಆಗುತ್ತೆ. ಹೌದು. ಆಮೇಲೆ ಇತ್ತೀಚೆಗಂತೂ ಎಲೆ ರೇಟ್ ತುಂಬಾ 50 ರೂಪಾಯಿ ಕಡಿಮೆ ಹೋಗ್ತಾನೆ ಇಲ್ಲ. ಹೋಲ್ಸೇಲೆ 50 ಕಟ್ಟೆ ಎಲೆ 40 ರೂಪಾಯಿ ಕೊಟ್ಟಿದ್ದೆ. 22,000 ರೂಪಾಯಿ ಆಗಿತ್ತು. ಹಾಗಾಗಿ ಜಾಸ್ತಿ ಬಳ್ಳಿಗಳು ಜಸ್ಟ್ ಎರಡೇ ಬಳ್ಳಿಯಿಂದ 4,000 ಸಮಥಿಂಗ್ ಎಷ್ಟಾಗಿತ್ತು? 2,000 ಆಗಿತ್ತು. ಆದ್ರೆ ಈ ತೋಟ ಫುಲ್ ಆಗ್ಬಿಟ್ಟಿದ್ರೆ ಎಷ್ಟು ದುಡ್ಡು ಆಗಿರೋದು? ಆಗುತ್ತೆ. ಯಾಕೆ ಅಂತಂದ್ರೆ ಸ್ವಲ್ಪ ಎಲೆ ಬೆಳೆಸೋರ ಸಂಖ್ಯೆ ಈಗೇನು ಇತ್ತೀಚೆಗೆ ತೋಟ ಮಾಡ್ತಿದ್ದಾರೆ, ಯಾರು ಎಲೆ ಬಳ್ಳಿಯನ್ನ ಬೆಳೆಸೋದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಕಾಮನ ನೋಡಿದ ಮಟ್ಟಿಗೆ ಏನ್ ತುಂಬಾ ಹಳೆ ತೋಟಗಳಿದ್ದು, ಹಳೆ ತೋಟಗಳಲ್ಲಿ ಇದು ಈಗಲೂ ಕೂಡ ಇದಾವೆ. ಅಲ್ಲಿ ನಮ್ಮ ಕಣಿಯಾರು, ಹುಲಿಕಲ್ಲು ಆ ಕಡೆ ಎಲ್ಲ ತೋಟದಲ್ಲೆಲ್ಲ ಜಾಸ್ತಿ ವಿಳ್ಳೆದೆಲ್ಲ ಇದೆ. ಎಲೆ ಬಳ್ಳಿಯನ್ನ ಬೆಳೆಸೋರು ಕಮ್ಮಿ ಮಾಡಿದ್ದಾರೆ. ಹಾಗೆ ಅದನ್ನ ಕಮರ್ಷಿಯಲ್ ಆಗಿ ಅಥವಾ ತುಂಬಾ ಮಾಡದ ಹೋದ್ರು ಎಷ್ಟಾಗುತ್ತೆ ಅವರೇ ಬಂದು. ಇನ್ನೊಂದು ಅಡ್ವಾಂಟೇಜ್ ಅಂತ ಅಂದ್ರೆ ನಾವು ಬೆಳೆಸಿದ್ರೆ ಸಾಕು, ಎಲೆ ವ್ಯಾಪಾರದವರು ಅವರೇ ಬಂದು ಹುಂಡಿ ತೋಟನ ಮಾಡ್ಕೊಂಡು ಇಷ್ಟು ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅಂತೇಳಿ ಅವರೇ ಕುಯ್ಕೊಂಡು ಅವರೇ ಕಂತೆ ಕಟ್ಟಿ ಎಲ್ಲ ಹೋಗ್ತಾರೆ. ಚೆನ್ನಾಗೂ ಬಂದಿದೆ ಇದು ವಿಳ್ಳೆದೆಲೆ ಬಳ್ಳಿ, ಚೆನ್ನಾಗಿ ಬೆಳೆದಿದೆ, ಬೇಗ ಬೆಳೀತಾ ಇದೆ. ನಮ್ದು ಅಡಿಕೆನೆ ಮೇಕ್ ಹೋಗಿಲ್ಲ, ಆಲ್ರೆಡಿ ಗೊನೆ ಹತ್ರ ಮುಟ್ಟಿದೆಯಲ್ಲ ಅಲ್ಲಿ. ಇನ್ನು ಅದಕ್ಕೆ ಬೇಗ ಮರಗಳು ಬೇಕೀಗ, ಇನ್ನ ಬೆಳೆಯೋದಕ್ಕೆ ಏನಿಲ್ಲ. ಇದ್ರಲ್ಲಿ ಏನ್ ಮಾಡ್ಬೇಕಾಗಿಲ್ಲ, ಇಷ್ಟೇ ಇದೆಯಲ್ಲ ಇಲ್ಲಿ ಇದನ್ನ ಕಟ್ ಮಾಡ್ಬಿಟ್ಟು ಇಲ್ಲಿಗೆ ಇದು ಒಂದು ಮಂಡೊಳಿಗೆ ಹೋಗ್ಬೇಕು, ಒಂದು ಹೊಳಿಗೆ ಹೋಗ್ಬೇಕು ಅಷ್ಟೇ, ಏನೂ ಇಲ್ಲ. ಆತರ ಇಂಟ್ರೆಸ್ಟ್ ಸಾಕು ಬಂದ್ಬಿಡುತ್ತೆ. ಅದು ಕಟ್ಟಿಬಿಟ್ಟು ಮಾಡ್ಬಿಟ್ಟು ಈ ಒಂದು ಗಿಣ್ಣು ಮಣ್ಣೊಳಿಗೆ ಹೋಗ್ಬೇಕು, ಒಂದು ಗಿಣ್ಣು ಮೇಲೊಳಿಬೇಕು. ಹಂಗಾದ್ರೆ ಇದು ಬೆಳೆಸೋದು ಕೂಡ ತುಂಬಾ ಈಸಿ, ಚಿಗುರ್ತದೆ, ಸಮಸ್ಯೆ ಏನಿಲ್ಲ. ಸಿನಣ್ಣ, ಮತ್ತೆ ಈಗ ನಿಮ್ಮ ಊರ್ ಪಕ್ಕದಲ್ಲೇ ನಿಯರ್ ಒಂದು ಹೊಸಕೆರೆ ಅಂತ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಅಲ್ಲಿ ದನಗಳ ಬೇಯಿಸ್ತಾ ಇದ್ವಿ. ಆ ಹೊಸಕೆರೆ ಇರೋದ್ರಿಂದ ನಿಮ್ಗೆಲ್ಲ ನೀರ್ದು ಬೆನಿಫಿಟ್, ನಿಮ್ಮ ಮೋಟ್ರಲ್ಲಿ ತುಂಬಾ ಚೆನ್ನಾಗಿ ನೀರು ಬರುತ್ತೆ. ಅದರಿಂದ ಈ ನಮ್ಮ ಮೋಟ್ರಿಗೆ ಅಂತ ಅಲ್ಲ, ಇಡೀ ನಮ್ಮ ಸರೌಂಡಿಂಗ್ ಏನು ಬರ್ತದೆ ಒಂದು 3 ಕಿಲೋಮೀಟರ್ ಸರೌಂಡಿಂಗ್, ಹೌದು, ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ನೋಡಿ, ಕೆರೆ ಅಂತ ಅಂದ್ರೆ ಅದು ಕೆರೆಗೆ ಮಳೆಗಾಲದಲ್ಲಿ ಮಳೆ ತುಂಬಿಕೊಳ್ಳುತ್ತೆ. ಈ ಟೈಮಲ್ಲಿ ನಮ್ದು ಹೇಮಾವತಿ ನಾಲೆ, ಚಿಕ್ಕ ನಾಲೆ ಬಂದಿರೋದ್ರಿಂದ ಅದು ಸಂಪೂರ್ಣವಾಗಿ ಒಂದೊಂದು 2 ಕಿಲೋಮೀಟರ್ ಸರೌಂಡಿಂಗ್ ಬಳಸಿಗೆ ಬರುತ್ತೆ ನಾಲೆ. ಅದು 3-4 ತೂಬಿಂದ ಕೆರೆ ನೀರು ಹೋಗುತ್ತೆ. ಹಾಗಾಗಿ ನಮ್ಮ ಆ ಅರಸಿಕಟ್ಟೆಗೆ ಅವ್ರ ಹೊಸಕೆರೆ ನೀರು ಖಾಲಿಯಾದ ಕಾಲವನ್ನು ನಾವು ನೋಡೇ ಇಲ್ಲ ಯಾವಾಗ್ಲೂ. ಹೌದು, ಕಡಿಮೆ ಆಗುತ್ತೆ ಬೇಸಿಗೆನಲ್ಲಿ, ಹೌದು, ಆದ್ರೆ ಖಾಲಿ ಆಗಲ್ಲ. ಆದ್ರೆ ಅದು ಒಂದು ಅಡ್ವಾಂಟೇಜ್. ಇಲ್ಲೇ ಪಕ್ಕದಲ್ಲಿ ಒಂದು 3-4 ತಿಂಗಳ ಗಟ್ಟಲೆ ನೀರು ನಾಲೆದು ಹರಿಯೋದ್ರಿಂದ ನಮ್ಮ ಭೂಮಿ ಯಾವಾಗ್ಲೂ ಶೀತಾಂಶವಾಗಿರ್ತದೆ. ಮತ್ತೆ ನಮ್ಮ ಬಾವಿಗಳಿಗೂ ಅನುಕೂಲ ಆಗುತ್ತೆ. ಬಾವಿಲಿ ಈಗ ನಂದು ಆಕ್ಚುಲಿ ನಮಗೆ ಗೊತ್ತಿಲ್ಲ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿ, 700 HP ಮೀಟರ್ ಬಿಟ್ರು ಭಾರಿ ತುಂಬಾ ನೀರು ಹೊಡಿತಾ ಇದೆ. ಕೆರೆಯಲ್ಲಿ ನೀರು ಕಮ್ಮಿ ಆದಾಗ, ಬೇಸಿಗೆ ಆದಾಗ ಇಲ್ಲಿಂದ ನಮ್ಮ ಕಡಿಮೆ ಆಗಲ್ಲ, ಆ ಕಡೆ ಮೇಲ್ಗಡೆ ಬಾಳ್ಗುಡ್ಡ ಬರುತ್ತಲ್ಲ, ಅಲ್ಲೆಲ್ಲ ಎಲ್ಲ ಬಾವಿ ನಿತ್ಯ ಹೋಗ್ತವೆ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಕೆರೆದು ಮತ್ತೆ ನಾಲದು ಎರಡು ಕೂಡ ನಮಗೆ ತುಂಬಾ ಅನುಕೂಲ ಆಗಿದೆ. ನೋಡಿದ್ರ ವೀಕ್ಷಕರೇ, ನಮ್ಮ ಅಣ್ಣವ್ರು ಹೇಳ್ದಂಗೆ ಕೆರೆಯಿಂದ ಎಷ್ಟು ಬೆನಿಫಿಟ್ ಇದೆ. ಕೆರೆ ನಾವು ಉಳಿಸ್ಕೋಬೇಕು. ತುಂಬ ಜನ ಬೆಂಗಳೂರಲ್ಲೆಲ್ಲ ಕೆರೆಗಳನ್ನ ಮುಚ್ಚಿ ಲೇಔಟ್ ಮಾಡಿ ಮನೆಗಳು ಕಟ್ಕೊಂಡಿದ್ದಾರೆ. ಕೆರೆ ಇದ್ರೇ ನೀರು, ಅಂತರ್ಜಲ ವೃದ್ಧಿ ಆಗಬೇಕು ಅಂದರೆ ಕೆರೆಗಳಿರಬೇಕು. ಕೆರೆ ಇರೋದ್ರಿಂದ ಇವ್ರಿಗೆ 7 HP ಬಿಟ್ರೂ ನೀರು ಫುಲ್ಲಾಗಿ ಬರುತ್ತೆ. ಅಂದರೆ ನಾವು ನೋಡಿದಿರಂಗೆ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾನೆ ಇದ್ದೀವಿ. ಇವ್ರು ಬೋರ್ವೆಲ್ ಹಾಕಿದಾಗಲಿಂದ ಯಾವ ಕಾಲಕ್ಕೂ ನೀರು ನಿಂತೋಗಿಲ್ಲ, ಮತ್ತು ಒಳ್ಳೆ ಪೈಪ್ ತುಂಬ ನೀರು ಬರುತ್ತೆ. ಹಾಗಾಗಿ ಕೆರೆಗಳ ಪಾತ್ರ ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ, ಇದು ತೋಟ. ಈ ತೋಟ ಇಲ್ಲಿದೆ. ಈ ತೋಟ ಬಿಟ್ಟರೆ ಸ್ವಲ್ಪ ಮುಂದಕ್ಕೆ ನೋಡಿ, ಅಲ್ಲಿ ಕೆರೆ ಕಾಣ್ತಾ ಇದೆ. ಅಷ್ಟು ದೂರದಲ್ಲಿ ಕೆರೆ ಇರೋದ್ರಿಂದ ಇವರ ಜಮೀನಿಗೆಲ್ಲ ನೀರು ಬೆನಿಫಿಟ್ ಆಗ್ತಾಯಿದೆ. ಹಾಗೆ ಪಕ್ಕದಲ್ಲೇ ಹೇಮಾವತಿ ನದಿದು ನೀರು ಹೋಗುವಂಥ ಚಾನಲ್ ಕೂಡ ಇದೆ. ನೋಡಿ, ನೀರು ಕೂಡ ಹೋಗ್ತಾ ಇದೆ, ಇಲ್ಲಿ ನೀರು ಹೋಗ್ತಾ ಇದೆ. ಇದೆಲ್ಲ ಇವ್ರ ತೋಟಕ್ಕೆ ನೀರು ಚೆನ್ನಾಗಿ ಬರೋದಕ್ಕೆ ಬೆನಿಫಿಟ್ ಆಗಿದೆ. ನೋಡಿ ವೀಕ್ಷಕರೇ, ಈ ಮರದಿಂದ ಅಡಿಕೆ ಫಸಲು ಆಲ್ರೆಡಿ ಹಣ್ಣಾಗಿ ತುಂಬ ಕೆಳಗಡೆ ಬಿದ್ದಿದೆ. ಕೆಳಗಡೆ ಬಿದ್ದಿರೋದನ್ನು ಆಯ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಬ್ರದರು. ನೀವೆಲ್ಲ ಉಪಯೋಗಿಸ್ತಿರಲ್ಲ ಪಲಾವ್ ಎಲೆ, ಬಿರಿಯಾನಿ ಎಲೆ, ಎಲ್ಲದಕ್ಕೂ ಉಪಯೋಗಿಸುವಂತ ಮರ ಇದು. ಆಕ್ಚುಲಿ ಮರ ಸೊಪ್ಪು ಬಿಟ್ಟಿದೆ ಅಂತ ಹೇಳಿ ಇದು ನನ್ನ ಭೂಮಿಲಿ ಇದು ಇರಬೇಕು ಅಂತ ಹಾಕಿದೀನಿ. ಅದನ್ನ ಮಾರಿ ಏನ್ ಮಾಡ್ಬೇಕು, ಒಂದೆಲೆ ಕೊಡಿಸಿರೋಣ, ಐಡಿಯಾನೇ ಇಲ್ಲ ನನಗಿನ್ನ. ಇದು ಎಷ್ಟು ಸ್ಮೆಲ್ ಹೆಂಗ್ ಬರುತ್ತೆ ಅಂತ ನೋಡೋಣ. 10 ರೂಪಾಯಿಗೆ ನೋಡಿ, ಇದು ಪಲಾವ್ ಎಲೆ ಇಷ್ಟೊಂದು ಇದೆ ನೋಡಿ. 10 ರೂಪಾಯಿಗೆ ಒಂದು 2-3-4 ಎಲೆ ಕೊಡ್ತಾರಲ್ವಾ ಪಾಕೆಟಲ್ಲಿ. ಒಂದು ಇಷ್ಟ ಕೊಡೋದು ಆಲ್ಮೋಸ್ಟ್.
ಬಟ್ ಇಷ್ಟೊಂದಿದೆ ಇಲ್ಲಿ ನೋಡಿ. ಆಕ್ಚುಲಿ ಇದು ಕೂದು ಒಣಗಿಸಿ ಮಾರ್ಬೇಕಂತೆ ಕೆಜಿ ಲೆಕ್ಕನಂತೆ. ಹಾಂ ಹಾಂ ಹಾಂ. ತುಂಬಾ ಎಷ್ಟು 700 ರೂಪಾಯಿ ರೇಟ್ ಹೇಳ್ತಾರೆ. ಹ್ಞೂ. ಬಟ್ ನಾನು ಯಾರು ಇನ್ನೂ ವಿಚಾರ ಇಲ್ಲ ಇದು ಹೆಂಗೆ. ಓ, ಕಚ್ಚಿದ್ರೆ ಒಳ್ಳೆ ಫ್ಲೇವರ್ ಇದೆ ಸಿನಣ್ಣ, ತುಂಬ ಚೆನ್ನಾಗಿದೆ. ಹೌದು. ಅದು ಆಕ್ಚುಲಿ ನಾವು ಸುಮ್ಮನೆ ಆಗಿದೆ. ಅಲ್ಲ, ನೀನು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಫ್ಲೇವರ್ ಸಕ್ಕತ್ತ ಬರ್ತಾ ಇದೆ. ಮಾಡಿ ಇದನ್ನ ಈಗ ಹದವಾಗಿದೆ. ಇದನ್ನ ಕೊಯ್ದು ಒಣಗಿಸಿ ಮಾರಬೇಕು, ಮಾರಾಟ ಮಾಡಬೇಕು. ಅದೇ ವಿಚಾರಿಸಿಲ್ಲ ಇನ್ನು, ಹಂಗಾಗಿ ಕೊಯ್ದಿಲ್ಲ. ಓಕೆ. ಹಾಗಾಗಿ ಈ ತರ ಪ್ರತಿಯೊಂದು ಕೂಡ ಒಂದೊಂದು ಏನು ಮನೆ ಬಳಕೆ ಉಪಯೋಗಿಸ್ತೀವಿ ನಾವು ವಸ್ತುಗಳು. ಸೀಮೆ ಹುಲ್ಲು ಕೂಡ ಇದೆ ಹಿಂದ್ಗಡೆ. ಹೌದು, ಸೀಮೆ ಹುಲ್ಲು ಹಸುಗಳಿಗೆ ಎಲ್ಲ ಕಡೆ ಹಾಕಿದ್ದೀವಿ ನಾವು, ಸೀಮೆ ಹುಲ್ಲು ದನಗಳಿಗೆ. ಹಾಗೆ ಭತ್ತ ಕೂಡ ನಾಟಿ ಮಾಡಿದ್ದೀರಾ ಜಮೀನಲ್ಲಿ. ಹೌದು ನೋಡಿ ವೀಕ್ಷಕರೇ, ಭತ್ತ ಕೂಡ ಹಾಕಿದ್ದಾರೆ ಇವರು, ಭತ್ತ ನಾಟಿ ಮಾಡಿದ್ದಾರೆ. ಮೇಲ್ಗಡೆ ಈ ಅಡಿಕೆ ತೋಟ ಕೆಳಗಡೆ ಇದೆ. ಅಡಿಕೆ ತೋಟದ ಮೇಲ್ಗಡೆ ಭತ್ತ ನಾಟಿ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ತೆಂಗಿನ ತೋಟ ಅಲ್ಲಿ ನೋಡಿ ದೂರದಲ್ಲಿ ಕಾಣ್ತಾ ಇದೆ ತೆಂಗಿನ ತೋಟ. ಎಷ್ಟಿದೆ ಸರ್ ಅದು? 1 ಎಕರೆ 40 ಗಿಡ ಇದೆ. 40 ಗಿಡ ಇದೆಯಾ? ನೋಡಿ, ಈಗ ಒಂದು ಜಮೀನಲ್ಲಿ ಮಲ್ಟಿಪಲ್ ಆಗಿ ಏನೇನು ಮಾಡ್ಬೋದು ಅಂತ ಇವ್ರು ಮಾಡಿದ್ದಾರೆ. ಚೆನ್ನಾಗಿದೆ. ಮೊದಲೇ ಹೇಳಿದಾಗೆ ನಮ್ಮ ತೋಟದಲ್ಲಿ ಪ್ರತಿಯೊಂದು ವಸ್ತುಗಳು ಸಿಗಬೇಕು ಅಂತ ಹೇಳಿ ಏನು ಹೇಳಿದೆ, ರಾಜಮಂಡ್ರಿಯಿಂದ ತರಿಸಿದಂಥ ಗಿಡದಲ್ಲಿ ಇದು ಕೂಡ ಒಂದು ನಿಂಬೆ ಹಣ್ಣಿನ ಗಿಡ ತುಂಬ ಅದ್ಭುತವಾಗಿ ಫಸಲು ಬಿಟ್ಟಿದೆ. ಇದು 2ನೇ ಫಸಲು. ಇದು 2ನೇ ಫಸಲು. ತುಂಬ ಒಳ್ಳೆ ಚೆನ್ನಾಗಿ ಬಿಟ್ಟಿದೆ. ಇದೇನಾಗ್ಬಿಡ್ತು ಅಂದರೆ ಬದಿಗೆ ಆಗ್ಬಿಡ್ತು, ಸ್ವಲ್ಪ ಜಾಗ ವಿಶಾಲವಾಗಿ ಬೇಕಾಗಿತ್ತು ನಮಗೆ. ಅದೊಂದು ಐಡಿಯಾ ಇರಲಿಲ್ಲ ಮೊದಲು, ಇಲ್ಲಿ ತಂದು ಹಾಕಿದ್ವಿ. ಹಾಗಾಗಿ ಸ್ವಲ್ಪ ಇದಾಗಿದೆ ಜಾಗದ್ದು. ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಈ ಮಾವಿನ ಗಿಡ ಕೂಡ ರಾಜಮಂಡ್ರಿಯಿಂದ ತರಿಸಿದ್ದೆ. ಇದು ಈ ಫಸ್ಲು ಬಿಟ್ಟಿಲ್ಲ, ಇದೇ ಮೊದಲನೇ ಫಸ್ಲು. ಈಗ ಹೂ ಬಿಟ್ಟಿದೆ. ಈಗ ಜಸ್ಟ್ ಹೂವು ಆಗ್ತಾ ಇದೆ. ಅದು ಆಕ್ಚುಲಿ ಯಾವುದು ಇದು ನೋಡಿ, ಚಂದಿಗೆಗಳು ಹೆಂಗಿದೆ, ಚಂದಿಗೆಗಳು ಕಾಣ್ತಾ ಇದೆ. ಚೆಂಡಿಗೆ ಗೂಡು ಇದೆ. ಇದು ಏನು ಮಾವಿನ ಹಣ್ಣು ಇದು? ಕಸಿಮಾವು. ಕಸಿಮಾವು. ಹಾಂ ಹಾಂ, ಕಸಿಮಾವು. ಇದು ಕೂಡ ಒಳ್ಳೆ ಜಾತಿಯ ಮಾವಿನ ಗಿಡ. ನೋಡಿ ನಿಂಬೆಹಣ್ಣು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಸರಿನಾ, ಇದು ಭತ್ತ ಎಷ್ಟು ಎಕರೆ ಹಾಕಿರೋದು ಇದು? 1 ಎಕರೆ. 1 ಎಕರೆಗೆ ಭತ್ತ ನಾಟಿ ಮಾಡಿದ್ದಾರೆ. ಊಟಕ್ಕಾಗೋಷ್ಟು ನಮಗೆ ಪಂಪ್ಸೆಟ್ ಗದ್ದೆಲೆ ಬೆಳ್ಕೊತೀವಿ. ನಮ್ಮ ಊಟಕ್ಕೆ ಎಷ್ಟು ಬೇಕೋ ಅಷ್ಟು. ಇದಕ್ಕೇನು ನೀರಾವರಿ ಏನು ನೀರು ಎಲ್ಲಿಂದನೂ ಬರಲ್ಲ. ಜಸ್ಟ್ ಇವರು ಬೋರ್ವೆಲ್ ಇದೆಯಲ್ಲ, ಬೋರ್ವೆಲ್ಲಿಂದನೇ ಹಾಯಿಸಿ ಬೆಳೆಯುವಂಥ ಭತ್ತ ಇದು ಬೆಳೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಆಗ್ತಾ ಇದೆ ಅಲ್ಲ, ಒಂದು ಗ್ರೀನಿಶ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮ ಬ್ರದರು ಶ್ರೀನಿವಾಸ್ ಗೌಡ ಅಂತ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಯಲ್ಲೇ ಬೆಳೆದಿರೋದು. ಅವ್ರ ತೋಟದಲ್ಲಿ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಅಡಿಕೆ ಗಿಡ ಇದೆ, ಇಷ್ಟು ಇದೆ, ಇಷ್ಟು ಫಸಲು ಬಿಟ್ಟಿದೆ. ಚಜ್ಜಿಗೆಗಳಿದೆ ಇದರಲ್ಲಿ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಫಾಲೋ ಮಾಡ್ತಾಯಿರಿ. ಮುಂದೆ ಬೇರೆ ಬೇರೆ ವೀಡಿಯೋಗಳನ್ನ, ಈ ಥರ ಕೃಷಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಮಸ್ಕಾರ.